ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ವಿಡಿಯೋ ಯಾವಾಗಿಂದ ಸ್ಟಾರ್ಟ್ ಮಾಡೀನಂದ್ರೆ 10 ಗಂಟೆ ಆಗೈತಿ. ಇವಾಗ ನಾನು ನಿಮ್ಗೆ ಈಗ ವಿಡಿಯೋ ಮಾಡಿ ತೋರ್ಸತ್ತೇನು. ಇವಾಗ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ ಬಾಕ್ಸ್ ತಯಾರು ಮಾಡಬೇಕಿತ್ತು, ಅದು ತಯಾರು ಮಾಡಾಯಿತು. ಇನ್ನೂ ಒಂದು ಸ್ವಲ್ಪ ನಾನು ಚಪಾತಿ ಮಾಡಬೇಕಿದೆ. ಇವಾಗ ಅದನ್ನು ನಾನು ಯಾವ್ಯಾವ ಥರ ಚಪಾತಿನ ನಿಮಗೆ ಮಾಡ್ತೀನಂತ ತೋರಿಸ್ತೀನಿ ಬನ್ನಿ. ಅಂದರೆ 1 ಪದರ ಚಪಾತಿ, 2 ಪದರ ಚಪಾತಿ, ಯಾವ್ಯಾವ ಥರ ಮಾಡ್ತೀನಿ ಅಂತ ಚಪಾತಿನ 4 ಥರ ಚಪಾತಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಅದು ಯಾವ ಥರ 4 ಥರ ನಾನು ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ. ಇವಾಗ ಏನಂತಂದರೆ, ಇವಾಗ ಮಕ್ಕಳು ಸ್ಕೂಲ್ಗೆ ಹೋದರು, ಇನ್ನೂ ಕೆಲಸ ಮನೆ ತುಂಬ ಕೆಲಸ ಬಿದ್ದಿದೆ ಫ್ರೆಂಡ್ಸ್, ಎಲ್ಲ ಕೂಡ ಮಾಡಬೇಕು. ಬನ್ನಿ, ಅದೇನು ಹೆಂಗಿದೆ ನನ್ನ ಮನೆ ಅವತಾರ ಅಂತ ತೋರಿಸ್ತೀನಿ. ಇವಾಗ ಬೆಳಗ್ಗೆ ಎಲ್ರದ್ದು ಇದೇ ಥರನೇ ಇರುತ್ತೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು, ಅದಕ್ಕೋಸ್ಕರ ಇದೇ ಥರ ಇರುತ್ತೆ. ನಂದು ಕೂಡ ಅದೇ ಥರ ಇದೆ. ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಮತ್ತು ವೆಲ್ಕಮ್ ಎಲ್ರಿಗೂ ನನ್ನ ಚಾನಲ್ಗೆ. ಇವಾಗ ಬನ್ನಿ ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಈ ಥರ ಇನ್ನೂ ಎಲ್ಲನೂ ಬಿದ್ದಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಚಪಾತಿ ಮಾಡಬೇಕಿದೆ ನೋಡಿ, ಕೆಳಗಡೆ ಇಟ್ಕೊಂಡಿದ್ದೀನಿ. ಇಷ್ಟು ಚಪಾತಿನ ಮಾಡಿಕೊಂಡು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಅಲ್ಲಲ್ಲೇ ಬಿದ್ದಿದೆ ಎಲ್ಲ ಕೂಡ ನೋಡಿ. ಇದೆಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಎಲ್ಲನೂ ಮನೆ ತುಂಬ ಹರಿವಾಡ್ಬಿಟ್ಟಿದೆ. ಇನ್ನೂ ದೇವ್ರ ಪೂಜೆ ಕೂಡ ಮಾಡಬೇಕು ಫ್ರೆಂಡ್ಸ್. ಇವತ್ತು ಲೇಟ್ ಆಯಿತು, 10 ಗಂಟೆ ಆಯಿತು, ಇನ್ನೂ ದೇವ್ರ ಪೂಜೆನೇ ಮಾಡಿಲ್ಲ ನಾನು. ಇವತ್ತು ಲೇಟ್ ಮಾಡಿದ್ದೆ, ಅದಕ್ಕೆ ಎಲ್ಲ ಕೂಡ ಲೇಟ್ ಆಗಿದೆ. ದೇವ್ರ ಪೂಜೆ ಇನ್ನೂ ಮಾಡ್ಬೇಕು ನಾನು. ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನೂ ಹಾಸಿಗೆ ಕೂಡ ಹಾಗೆ ಇದೆ. ಇದೆಲ್ಲನೂ ಸರಿಯಾಗಿ ಹಾಕಬೇಕು. ಬಟ್ಟೆ ಹಾಸಿಗೆ ಎಲ್ಲ ಮಡಚಿ ಚೆನ್ನಾಗಿಡಬೇಕು. ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ಬಟ್ಟೆ ಕೂಡ ಚೆನ್ನಾಗಿ ಹಾಕಬೇಕು. ನೋಡಿದು ಇವಾಗ ಫಸ್ಟಿಗೆ ಏನಂತಂದರೆ ಚಪಾತಿನ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆಮೇಲೆ ಕ್ಲೀನ್ ಮಾಡೋದನ್ನು ಕ್ಲೀನ್ ಮಾಡಾದ್ಮೇಲೆ ನಿಮ್ಗೆ ಮತ್ತೆ ತೋರಿಸ್ತೀನಿ. ಇವಾಗ ಚಪಾತಿ 4 ಥರ ಮಾಡಬೇಕಲ್ವ ಫ್ರೆಂಡ್ಸ್. ಮಕ್ಕಳು ಸ್ಕೂಲ್ ಹೋಗಬೇಕಾದ್ರೆ ಇದೇ ಥರ ಆಗುತ್ತೆ ಫ್ರೆಂಡ್ಸ್. ಬೇಗ ಕೆಲಸನೇ ಆಗೋಲ್ಲ. ಅದರಲ್ಲೂ ಲೇಟ್ ಮಾಡಿದ್ರೆ ಅಂತೂ ಕೆಲಸ ಆಗೋದೇ ಇಲ್ಲ. ಬನ್ನಿ, ಇವಾಗ ಚಪಾತಿನ 4 ಥರ ಅದು ಹೇಗೆ ಮಾಡ್ತೀನಿ ನಾನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಫಸ್ಟನೇ ಉಳ್ಳಿನ ಯಾವ ಥರ ಲಟ್ಟಿಸ್ಕೊತೀನಿ ಅಂತ ನೋಡಿ. ಇವಾಗ ಆಲ್ರೆಡಿ ಇಷ್ಟು ಲಟ್ಸಿಟ್ಟಿದ್ದೀನಿ. ಇಷ್ಟಿದ್ದಾವೆ, ಇಷ್ಟು ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಿನ್ನು 4 ಉಳ್ಳಿನ ನಿಮಗೆ ತೋರಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಲಟ್ಟಿಸಿ ತೋರಿಸೋದಕ್ಕೆ. ಅಂದರೆ 4 ಥರ ಯಾವ ಥರ ಲಟ್ಟಿಸಿದ್ರೆ ನಮ್ಗೆ ಈಸಿ ಅನಿಸುತ್ತೋ ಆ ಥರ ಲಟ್ಟಿಸ್ಬೋದು ಫ್ರೆಂಡ್ಸ್. 4 ಥರ ಚಪಾತಿನ ಲಟ್ಟಿಸಿ ಮಾಡ್ಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಫಸ್ಟ್ ಉಳ್ಳಿ ನೋಡಿ. ಇದನ್ನು ಸ್ವಲ್ಪ ರೌಂಡಾಗಿ ಲಟ್ಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಇವಾಗ ಇದನ್ನು ಮಡ್ಚೋಣ ಫ್ರೆಂಡ್ಸ್. ಯಾವ ಥರ ಅಂದರೆ, ಈಗ 1 ಭಾಗ ಆಮೇಲೆ 2 ಭಾಗ, ಹೀಗೆ 2 ಥರ ಮಡ್ಚಿದ್ರೆ ಈ ಥರ ತ್ರಿಭುಜದ ಥರ ಬರಬೇಕು. ಈ ಥರ ತ್ರಿಭುಜದ ಥರ ಬಂದರೆ ಅದು ತುಂಬಾ ಸಾಫ್ಟಾಗಿ ಚಪಾತಿನ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ತ್ರಿಭುಜದ ಥರ ಮಡ್ಚಿದ್ದೀನಲ್ವ, ಇದನ್ನು ಇವಾಗ ರೌಂಡಾಗಿ ದೊಡ್ಡ ಚಪಾತಿನ ಲಟ್ಸ್ಕೊಂಡು ಬರೋಣ ಫ್ರೆಂಡ್ಸ್.
ಓ 10:34 ಆಗಿತ್ರಿ. ಹಾಂ 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 ಇದೇ ಥರ ಎಲ್ಲ ಚಪಾತಿನೂ ಲಟ್ಸ್ಕೊಂಡು ಬರೋಣ ಬನ್ನಿ. ಒಂದೇ ಕೈಯಿಂದ ಲಟ್ಸೋಕೆ ಬರ್ತಾ ಇಲ್ಲ ಅದು. ಎರಡು ಕೈಯಿಂದ ಲಟ್ಸ್ಬೇಕು. ನಿಮಗೆ ತೋರಿಸ್ಬೇಕಲ್ವ, ಅದಕ್ಕೆ ನಾನು ಒಂದು ಕೈಲಿ ಫೋನ್ ಹಿಡಿದು ಲಟ್ಟಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಈ ಥರ ಎಣ್ಣೆ ಹಾಕಿ ಇದನ್ನು ಒಂದೇ ಭಾಗನ ಈ ಥರ ಮಾಡಿಸ್ಬೇಕು ಫ್ರೆಂಡ್ಸ್. ಆಯಿತು, ಇಷ್ಟು ಮಾಡಿ ಇದನ್ನು ಕೂಡ ರೌಂಡ್ ಚಪಾತಿ ಲಟ್ಸ್ಕೊಂಡು ಬಂದುಬಿಟ್ರೆ ಆಯಿತು. ಇದು 2 ಪದರ ಚಪಾತಿ ಆಗುತ್ತೆ ಫ್ರೆಂಡ್ಸ್. ಫಸ್ಟಿಗೆ ಮಾಡಿದ್ದು ಮೆತ್ತಗೆ ಸ್ಮೂತಾಗಿ ಬರುತ್ತೆ. ಇದು 2 ಪದರ ಆಗುತ್ತೆ ನೋಡಿ. ಈ ಥರ ಲಟ್ಸಿದ್ದು 2 ಪದರ ಆಗುತ್ತೆ. ಇವಾಗ 3ನೇ ಚಪಾತಿ ನೋಡಿ ಯಾವ ಥರ ಲಟ್ಟಿಸ್ತೀನಿ ಅಂತ. ಇದನ್ನು ಕೂಡ ಅದೇ ಸೈಜಲ್ಲಿ ರೌಂಡಾಗಿ ಚಿಕ್ಕದಾಗಿ ಲಟ್ಸ್ಕೋಬೇಕು. ನಾನು ಒಂದು ಕೈಯಿಂದ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಸಣ್ಣ ಇಷ್ಟು ಲಟ್ಟಿಸ್ತಾ ಇದ್ದೀನಿ. ಆದರೂ ದಪ್ಪನೇ ಲಟ್ಟಿಸ್ಬೇಕು ಫ್ರೆಂಡ್ಸ್, ಜಾಸ್ತಿ ತಿಳಿಬೇಡ. ಆಮೇಲೆ ಇದು ಮಡಚಿ ಲಟ್ಟಿಸ್ತೀವಲ್ವ, ಆವಾಗ ದೊಡ್ಡ ಚಪಾತಿನ ಲಟ್ಟಿಸ್ಕೋಬೋದು. ನಿಮ್ಗೆ ತೋರಿಸೋ ಸಲುವಾಗಿ ನಾನು ಅಷ್ಟೇ, ಅಂದರೆ ಒಂದೇ ಕೈಯಿಂದ ಆಗ್ತಾಯಿಲ್ಲ, ಅದಕ್ಕೆ ನಾನು ಇಷ್ಟು ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಆದರೂ ಇದೇ ಥರನೇ ದಪ್ಪನೇ ಲಟ್ಟಿಸ್ಬೇಕು ಮೊದಲಿಗೆ. ಆಮೇಲೆ ರೌಂಡಾಗಿ ಚಪಾತಿನ ತೆಳುವಾಗಿ ಲಟ್ಟಿಸ್ಬೇಕು ಫ್ರೆಂಡ್ಸ್. ಮೊಬೈಲ್ ಒಂದು ಕೈಲಿ ಹಿಡಿದಿದ್ದೀನಲ್ವ, ಅದಕ್ಕೋಸ್ಕರ ನಾನು ಇಷ್ಟು ಲಟ್ಟಿಸಿರೋದು. ಅದಕ್ಕೆ ಕೈಯಿಂದ ಮತ್ತೆ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಅದು 2 ಥರ ಆಯ್ತು. ಇವಾಗ ತ್ರಿಭುಜ, ಆಮೇಲೆ ಒಂದೇ ಒಂದು ಪದರ ಮಡಚಿದ್ದು. ಆಮೇಲೆ ಇವಾಗ ಇದು ನೋಡಿ ಯಾವ ಥರ ಮಾಡ್ತೀನಿ ಅಂತ. ಅದೇ ಥರ ರೌಂಡಾಗಿ ಲಟ್ಟಿಸಿದ್ದೀನಿ, ಆಯಿಲ್ ಕೂಡ ಹಾಕಿದ್ದೀನಿ. ಇವಾಗ ಇದನ್ನು ಬರೀ ಇಷ್ಟು ಈ ಥರ ಪ್ರೆಸ್ ಮಾಡಿದ್ರೆ ನಡಕ್ಕೆ ಆಯಿತು ನೋಡಿ. ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ಇವಾಗ ಇದನ್ನು ಹೀಗೆ ಮಡಚ್ಕೊಳ್ಳೋಣ, ಆಮೇಲೆ ಲಟ್ಟಿಸೋಣ. ಇದು ಕೂಡ ತುಂಬಾ ಸ್ಮೂತಾಗಿ ಚಪಾತಿ ಬರುತ್ತೆ ಫ್ರೆಂಡ್ಸ್. ಇವಾಗ 3 ಥರ ತೋರಿಸಿದ್ದೀನಿ. ಒಂದು ಈ ಥರ, ಆಮೇಲೆ ಮತ್ತೊಂದು ಈ ಥರ, ಇದು ಮತ್ತು ಇನ್ನೊಂದು ತ್ರಿಭುಜದ ಥರ ಫ್ರೆಂಡ್ಸ್. ತ್ರಿಭುಜ, ಆಮೇಲೆ ಈ ಥರ ಒಂದು ಪದರ ಮಡಚಿದ್ದು. ಇದು ನೋಡಿ ಪ್ರೆಸ್ ಮಾಡಿ ಮಡಚಿದ್ದು. ಇವಾಗ ಇನ್ನೊಂದು ಚಪಾತಿ, 3 ಚಪಾತಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಚಪಾತಿ ನೋಡಿರಿ ಯಾವ ಥರ ಲಟ್ಟಿಸ್ತೀನಿ ಅಂತ. ಅಂದರೆ ಇದೆಷ್ಟು ದೊಡ್ಡದಾಗಬೇಕಂದ್ರೆ ಇಷ್ಟು ದೊಡ್ಡದಾಗಬೇಕು, ಇಷ್ಟು ಇದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ಮತ್ತೆ ರೌಂಡಾಗಿ ತೆಳುವಾಗಿ ಲಟ್ಟಿಸ್ಲೇಬೇಕು. ಮೊದಲಿಗೆ ಈ ಥರ ಲಟ್ಟಿಸ್ಕೊಂಡ್ರೆ ಸ್ಮೂತಾಗಿ ಪದರ ಬಿಡುತ್ತೆ, ಚೆನ್ನಾಗಿ ಬರುತ್ತೆ ಚಪಾತಿ. ಅದಕ್ಕೋಸ್ಕರ ಈ ಥರ ಮಡಚಿ ಲಟ್ಟಿಸ್ಕೋಬೇಕಷ್ಟೆ ನೋಡಿ. ಇದಕ್ಕೂ ಕೂಡ ಸ್ವಲ್ಪನೇ ರೌಂಡಾಗಿ ಲಟ್ಟಿಸಿ ದಪ್ಪದಾಗಿ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಇದನ್ನು ಯಾವ ಥರ ಮಡಚಬೇಕಂದ್ರೆ ನೋಡಿ ಈ ಥರ. ಆಮೇಲೆ ಇದು ಇನ್ನೊಂದು ಭಾಗ ಮಾಡಿಸ್ಬೇಕು. ಇದನ್ನು 4 ಭಾಗ ಮಾಡಬೇಕು ಫ್ರೆಂಡ್ಸ್. ಈ ಥರ ಈಗ 2 ಥರ ಮಾಡಿಸಿದ್ರೆ ನೋಡ್ತಾ ಇರ್ಬೋದು ನೀವು. ಆಮೇಲೆ ಮತ್ತೆ ಈ ಥರ, ಆಮೇಲೆ ಮತ್ತೆ ಈ ಥರ. ನಿಮಗೆ ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ ಅಂತಂದರೆ ನಾನು ಮೊದಲಿಗೆ ತೋರಿಸಿದಲ್ವ ತ್ರಿಭುಜ ಥರ, ಆ ಥರ ಮಾಡಿ ಮೆತ್ತಗೆ ಬಂದೇ ಬರ್ತವೆ. ಇಲ್ಲಾಂದರೆ ಒಂದೇ ಒಂದು ಪದರ ಈ ಥರ ಮಡಚಿದ್ರು ಕೂಡ ಬರುತ್ತೆ. ಇಲ್ಲಾಂದರೆ ಪ್ರೆಸ್ ಮಾಡಿ ಈ ಥರ ಮಡಚಿದಲ್ವ. ನಾನು ತೋರಿಸಿದ್ದೀನಿ 2ನೇ ಚಪಾತಿ ಹೇಗೆ ಮಾಡಿದ್ದೀನಿ, 1ನೇ ಚಪಾತಿ ಹೇಗೆ ಮಾಡಿದ್ದೀನಿ. ಇವಾಗ 4ನೇ ಚಪಾತಿ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಇದು 4 ಭಾಗ. ಇದು ಮಾಡೋದು ಬೇಡ ಅಂದರೆ 2 ಥರ ಮಡಚಿ, ಇಲ್ವ ತ್ರಿಭುಜ ಥರ ಮಡಚಿ, ಇಲ್ಲಾಂದರೆ ಪ್ರೆಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಕೂಡ ಇವಾಗ ಹಿಟ್ಟು ಹಚ್ಚಿ ರೌಂಡ್ ಶೇಪಲ್ಲಿ ಲಟ್ಸ್ಕೋಬೇಕು ಚಪಾತಿನ ಫ್ರೆಂಡ್ಸ್ ನೋಡಿ. ಇದು ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಮಾಡಿರೋ ಚಪಾತಿ. ಇದು 4 ಭಾಗ ಮಾಡಿರೋ ಚಪಾತಿ. ಇದು ಒಂದೇ ಒಂದು ಪದರ ಮಡಚಿ ನೋಡಿದ್ದು ನೋಡಿ. ಈ ಥರ ಹೀಗೆ ಒಂದೇ ಒಂದು ಮಡಚಿದ್ದು ನೋಡಿದ್ರೆ, ಇದು ಒಂದೇ ಪದರ ಮಡಚಿದ್ದೀನಿ, ಇದು 4 ಪದರ ಮಡಚಿದ್ದೀನಿ. ಇದು ಪ್ರೆಸ್ ಮಾಡಿ ಮಡಚಿದ್ದು,
ಆಮೇಲೆ ಇದು ರೌಂಡಾಗಿ ಲಟ್ಸ್ತೀನಿ. ಇದೆಲ್ಲನೂ ದೊಡ್ಡದಾಗಿ ನಾನು ಲಟ್ಸ್ಕೊಂಡು ಬರ್ತೀನಿ. ಇದು ತ್ರಿಭುಜದ ಥರ ಲಟ್ಸಿರೋದು ಫಸ್ಟ್ ಚಪಾತಿ. ಇವನ್ನೆಲ್ಲನೂ ರೌಂಡಾಗಿ ಲಟ್ಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ 4 ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಚಪಾತಿ ಬರುತ್ತೆ ಫ್ರೆಂಡ್ಸ್. ಯಾರಿಗೆ ಮಾಡೋಕ್ಕೆ ಬರಲ್ಲ ಅವ್ರಿಗಂತೂ ಈಸಿ ಆಗುತ್ತೆ, ಮಾಡಕ್ಕೆ ಬಂದವರಂತೂ ಮಾಡೇ ಮಾಡ್ತಾರೆ. ಬರಲ್ಲ ಅವ್ರಿಗೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಬರಲ್ಲ ಅವರು ನೋಡ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರ ಮಾಡ್ಬೋದು. ಮತ್ತು ಸ್ಮೂತಾಗಿ ಪದರ ಕೂಡ ಬಿಡುತ್ತೆ, ರುಚಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಬೇಯಿಸ್ಕೊಂಡು ಆದಮೇಲೆ ನಿಮ್ಮ ಚಪಾತಿನ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ತ್ರಿಭುಜದ ಥರ ಲಟ್ಸಿರುವಂಥ ಚಪಾತಿ ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟಿಗೆ ಅಲ್ವಾ ಹೆಂಚು ಕಾದಿಲ್ಲ, ಯಾವ ಥರ ಬರುತ್ತೋ ಗೊತ್ತಿಲ್ಲ. ಹೆಂಚು ಕಾದಾದಮೇಲೆ ಫಸ್ಟಿಗೆ ಚಪಾತಿ ಇದೇ ಥರ ಆಗುತ್ತೆ. ಇದು ಜಾಸ್ತಿ ಮೃದುವಾಗಿ ಇರುತ್ತೆ ಫ್ರೆಂಡ್ಸ್. ತ್ರಿಭುಜದ ಥರ ಲಟ್ಸಿರುವಂಥ ಚಪಾತಿ ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಉಬ್ತಾ ಇದೆ ಒಂದೊಂದು ಕಡೆ ಯಾವ ಥರ. ನಾ ತ್ರಿಭುಜದ ಥರ ಮಡ್ಚಿದ್ದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಮಾಡಿರುವಂತಹ ಚಪಾತಿ ಇದು. ನಮಗೆ ಜಾಸ್ತಿ ಈ ಥರ ಕೆಂಪಗೆ ಕಣ್ಣು ಎಳಬೇಕು ಫ್ರೆಂಡ್ಸ್. ಅಂದರೆ ಈ ಥರ ಕೆಂಪಗೆ ಬೇಯಬೇಕು ಫ್ರೆಂಡ್ಸ್, ಅಂದರೆ ಚಪಾತಿ ತಿಂತಾರೆ ನಮ್ಮ ಮನೇಲಿ. ಹಸಿ ಅಂದರೆ ಈ ಥರ ಕಣ್ಣೇ ಈ ಥರ ಕೆಂಪಗೆ ಬರೋದೇ ಇಲ್ಲ. ಅದೇ ಥರ ಚಪಾತಿನ ತೆಗಿತಾರೆ. ನಮ್ಗೆ ಅದು ಇಷ್ಟ ಆಗಲ್ಲ. ನಾನು ನೋಡಿ ಇದೇ ಥರ ಬೇಯಿಸೋದು ಚಪಾತಿನ. ಈ ಥರ ಇದ್ದರೆ ಮಾತ್ರ ನಮ್ಮಲ್ಲಿ ಚಪಾತಿ ತಿನ್ನೋದು. ನೋಡಿ, ಇದು ತ್ರಿಭುಜದ ಥರ ಲಟ್ಸಿರುವಂಥ ಚಪಾತಿ, ಫಸ್ಟ್ ಚಪಾತಿ ಇದು. ಇವಾಗ ನೋಡಿ ಇದು ಯಾವ ಥರ ಅಂದರೆ ಏನಪ್ಪ ಅದು, ಈಗ ಎರಡು ಭಾಗ ಮಾಡಿ ಲಟ್ಸಿರುವಂಥ ಚಪಾತಿ ಫ್ರೆಂಡ್ಸ್ ಇದು. ಎರಡು ಭಾಗ ಅಲ್ಲ ಫ್ರೆಂಡ್ಸ್, 4 ಭಾಗ, ಸಾರಿ 4 ಭಾಗನೂ ಅಷ್ಟು ಇದು ಉಬ್ಬಲ್ಲ, ಆದರೆ ಬಾಯಲ್ಲಿ ಮೃದುವಾಗಿ ಬರುತ್ತೆ. 4 ಭಾಗ ಏನು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೀವು 4 ಭಾಗ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಯಾಕಂದರೆ ಅದನ್ನು 4 ಭಾಗ ಮಡಚಿ ಮಾಡಬೇಕಾದ್ರೆ ಟೈಮು ತುಂಬಾ ತಗೊಳುತ್ತೆ. 4 ಭಾಗ ಮಾಡಬೇಡಿ. ಫಸ್ಟ್ ಮಾಡೋರು ಅಥವಾ ಫಸ್ಟ್ ಕಲಿಯೋರು 4 ಭಾಗ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನಾನು ತೋರಿಸಿರುವಂಥ ತ್ರಿಭುಜತ್ರ ಮಾಡಿರುವಂಥ ಚಪಾತಿ, ಫಸ್ಟ್ ಮಾಡಿರೋ ಚಪಾತಿಗಿಂತನೂ ಇದೇ ಉಬ್ಬಿ ಬಂತು ಫ್ರೆಂಡ್ಸ್. 4 ಭಾಗ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇದು 4 ಭಾಗ ಮಾಡಿರುವಂತಹ ಚಪಾತಿ ಫ್ರೆಂಡ್ಸ್. ನಾನು ಜಾಸ್ತಿ ಹೊತ್ತಿಟ್ಟಿದ್ದೀನಲ್ವ, ಅದಕ್ಕೋಸ್ಕರ ಸೀಳ್ತಾ ಇದೆ ಇದು. ಅಲ್ಲಿ ಒಬ್ಬರು ಆಂಟಿ ಕರಿತಾ ಇದ್ರು, ನಮ್ಮ ಮನೆ ಹತ್ರ ಇರೋರು ಆಂಟಿ. ಅದಕ್ಕೋಸ್ಕರ ಹೋಗಿದ್ದೆ. ಅದು ಜಾಸ್ತಿ ಹೊತ್ತು ಚಪಾತಿ ಹಿಟ್ಟು ಒಣಗಿದ್ರೆ ಮುಗಿದು ಹೋಯಿತು ಫ್ರೆಂಡ್ಸ್. ಇದೇ ಥರ ಸೀಳುತ್ತೆ ಅದು. ನಾನು ಲಟ್ಸಿಟ್ಟು ಹೋಗಿದ್ನಲ್ವಾ, ಅದಕ್ಕೋಸ್ಕರ ಅದು ಸೀಳ್ತಾ ಇದೆ. ಇಲ್ಲಾಂದರೆ ಈ ಥರ ಆಗಲ್ಲ. ಹಾಗೆ ಕನಕ ಇದ್ದಿದ್ರೆ ಏನಾಗ್ತಾ ಇರಲಿಲ್ಲ. ನಾನು ಲಟ್ಸಿಟ್ಟು ಹೋಗಿರೋದ್ರಿಂದ ಅದು ಈ ಥರ ಸೀಳ್ತಾ ಇದೆ. ಇದು ಒಂದೇ ಸೀಳಿದ್ದು, ಜಾಸ್ತಿ ಇವೆಲ್ಲ ಏನು ಸೀಳಿಲ್ಲ. ಇವಾಗ ನೋಡಿದು ಪ್ರೆಸ್ ಮಾಡಿರುವಂತಹ ಚಪಾತಿ. ಈ ಥರ ಪ್ರೆಸ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಬೆರಳಿಂದ. ಅದು ಇದು ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಕೂಡ ಮೆತ್ತಗಾಗುತ್ತೆ ಫ್ರೆಂಡ್ಸ್. ಇದು 4 ಭಾಗ ಮಾಡಿರೋದು ಸ್ವಲ್ಪ ದಿಪ್ಪ ಆಗುತ್ತೆ ಫ್ರೆಂಡ್ಸ್. ಇದು ಎಷ್ಟು ದಿಪ್ಪ ಆದರೂ ತಿನ್ನೋಕ್ಕಾಗಲ್ಲ. ಇದು ನೋಡಿ ತ್ರಿಭುಜ ಥರ ಮಾಡಿರೋದು ತೆಳುವಾಗಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಇದು 4 ಭಾಗ ಮಾಡಿರೋದು ಸ್ವಲ್ಪ ದಿಪ್ಪ ಆಗುತ್ತೆ, ಅಂದರೆ ಬೇಕಾದ್ರೆ ಬಾಯಲ್ಲಿ ಮುದುಕರಿಗೆಲ್ಲ ತಿನ್ನೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಇದು ನೋಡಿ ಪ್ರೆಸ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬಾ ತೆಳುವಾಗಿ
ಕೂಡ ಬಂದಿದೆ ಮತ್ತು ಉಬ್ಬುತ್ತಾ ಇದೆ ಕೂಡ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ವಾವ್. ನೋಡಿದ್ರೆ ಇದೇ ಥರ ಚಪಾತಿನ ಮಾಡಬೇಕು ಅಂತ ಅನ್ಕೋತೀರ. ಮಾಡೋಕ್ಕೆ ಬರದೇ ಇರೋರು ಕೂಡ ಖುಷಿಪಟ್ಟು ಖುಷಿಯಿಂದ ಚಪಾತಿನ ಮಾಡ್ತೀರಾ ಫ್ರೆಂಡ್ಸ್. ನೋಡಿ ಯಾವ ಥರ ಬರ್ತಾಯಿದೆ ಅಂತ ನೋಡಿ. ವಾವ್, ತುಂಬಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದು ಚಪಾತಿ ಪ್ರೆಸ್ ಮಾಡಿರೋ ಚಪಾತಿ ಇದು. ನಾಲ್ಕು ಭಾಗ ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಯಾಕಂದರೆ ಅದು ತುಂಬಾ ದಿಪ್ಪ ಆಗುತ್ತೆ ಫ್ರೆಂಡ್ಸ್. ದಿಪ್ಪ ಆಗಿದ್ದ ಚಪಾತಿ ಇಷ್ಟ ಆಗಲ್ಲ, ತೆಳುವಾಗಿರಬೇಕು ಸ್ವಲ್ಪ. ಅಂದರೆ ನೀವು ನಾನು ಹೇಳ್ದಲ್ವ ತ್ರಿಭುಜದ ಥರ ಮಾಡಿ ಅಥವಾ ಪ್ರೆಸ್ ನಡಕ್ಕೆ 2 ಬೆರಳಿಂದ ಪ್ರೆಸ್ ಮಾಡಿ ನಾನು ಮಾಡ್ತಿದ್ದೆ ಅಲ್ವಾ, ಆ ಥರ ಮಾಡಿ ಪ್ರೆಸ್ ಮಾಡಿ ಲಟ್ಸಿ. ಇಲ್ಲಾಂದರೆ ತ್ರಿಭುಜದ ಥರ ಲಟ್ಸಿ, ಇಲ್ಲಾಂದರೆ ಯಾವ ಥರ ಅಂದರೆ ಅದು ನಾನು 2 ಭಾಗ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್. ಇದು 2 ಭಾಗ ಮಾಡ್ತಿರುವಂಥ ಚಪಾತಿ. ನೋಡೋಣ ಇದು ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಪ್ರೆಸ್ ಮಾಡಿರುವಂಥ ಚಪಾತಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಆಮೇಲೆ ತ್ರಿಭುಜ ಥರ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಬೇಕಾಗಿರೋ ಸ್ಟೆಪ್ ಅಂದರೆ 4 ಥರ ಮಡ್ಚೋದು ಮಾಡೋಕ್ಕೆ ಹೋಗ್ಬೇಡಿ, ಬೇಕಿದ್ರೆ ಮಾಡ್ಕೊಳ್ಳಿ. ಅಂದರೆ ಇದು ನಾನು ಹೇಳ್ತಿದ್ದೇನೆಂದರೆ 2 ಪದರ ಮಡಚಿ ಮಾಡಿ, ಇಲ್ಲಾಂದರೆ ತ್ರಿಭುಜ ಥರ ಮಡಚಿ ಮಾಡಿ, ಇಲ್ಲಾಂದರೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ. ಇದು 2 ಥರ ಮಡಚಿರೋದು ಇದು. ನಾನು ಡೈಲಿ ಯಾವ ಥರ ಮಾಡೋದು ಅಂದರೆ ಫ್ರೆಂಡ್ಸ್, ತ್ರಿಭುಜ ಥರ ಮಡಚಿ ಆದರೂ ಮಾಡ್ತೀನಿ, ಇಲ್ಲಾಂದರೆ ಈ ಥರ ಒಂದೇ ಪದರ ಮಡಚಿ ಆಮೇಲೆ ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ತೋರಿಸಿದಲ್ವಾ ಈ ಥರ ರೌಂಡಾಗಿ ಲಟ್ಸ್ಕೊಂಡು ಆಮೇಲೆ ಹೀಗೆ ಒಂದೇ ಪದರ ಮಡಚಿದ್ದಲ್ವ, ಆ ಥರ ಮಾಡಿಸ್ತೀನಿ. ಇಲ್ಲಾಂದರೆ ತ್ರಿಭುಜ ಥರ ಮಾಡಿಸ್ತೀನಿ. ಆ ಥರ ಮಡಚಿ ಚಪಾತಿನ ಮಾಡ್ತೀನಿ. ಇವಾಗ ನಾನು ಯಾವ ಥರ ಮಡ್ಚಿದ್ದೀನಿ ಅಂದರೆ ಈ ಥರ ರೌಂಡಾಗಿ ಇಷ್ಟೇ ಲಟ್ಸಿದ್ದೆ ಗೊತ್ತಾ, ಅದನ್ನು ಈ ಥರ ಮಾಡಿಸ್ತೀನಿ ಅಷ್ಟೇ, ಜಾಸ್ತಿ ಏನು ಮಡ್ಸೋಕ್ಕೆ ಹೋಗೋಲ್ಲ. ಈ ಥರ ಮಾಡ್ತೀನಿ. ಇಲ್ಲಾಂದರೆ ತ್ರಿಭುಜ ಥರ ಲಟ್ಟಿಸ್ತೀನಿ ಫ್ರೆಂಡ್ಸ್. ಜಾಸ್ತಿ ಹಾಗೆ ಮಾಡೋದು ನಾನು. ತ್ರಿಭುಜ ಥರ ಲಟ್ಟಿಸ್ತೀನಿ, ಇಲ್ಲಾಂದರೆ ಒಂದೇ ಪದರ ಮಡಚಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಅಂತ ನೋಡಿ ನೀವೇ ನೋಡ್ತಾ ಇರ್ಬೋದಲ್ವ. ನೋಡಿ ಅದು ಸಣ್ಣ ಮಕ್ಕಳು ಪೊಗ ಉಬ್ಬಿಸಲ್ವ, ಆ ಥರ ಉಬ್ಬುತ್ತಾ ಇದೆ ಚಪಾತಿ. ನೋಡಿ ಇಷ್ಟು ಚಪಾತಿ ಆಗಿದೆ ಇದು. ಇವಾಗ ಇನ್ನೊಂದು ಚಪಾತಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ನೋಡಿ ಇದು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ, ಅಂದರೆ ಹೊಸದಾಗಿ ಅಡುಗೆ ಮಾಡೋರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ, ಯೂಸ್ ಆಗಲಿ ಎಲ್ರಿಗೂ ಕೂಡ. ನೋಡಿ ಇದು ಕೂಡ ಯಾವ ಥರ ಉಬ್ಬುತ್ತಾ ಇದೆ ಅಂತ ನಿಮ್ಮ ಕಣ್ಣಾರೆ ನೀವೇ ನೋಡಿ. ನಾನು ಹೇಳಿದ್ದು ನಿಮ್ಗೆ ಸುಳ್ಳು ಅನ್ನಿಸ್ತಿರ್ಬೋದು, ಅಂದರೆ ನೀವು ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಹೋಳಿಗೆ ಉಬ್ಬಿದ ಹಾಗೆ ಉಬ್ಬುತ್ತಾ ಇದೆ ನೋಡಿ ಫ್ರೆಂಡ್ಸ್. ಪುರಿ ಉಬ್ಬಲ್ವಾ ಆ ಥರ ಉಬ್ಬುತ್ತಾ ಇದೆ. ಪುರಿ ಎಣ್ಣೆಯಲ್ಲಿ ತೇಲಾಡೋಕ್ಕೆ ಹಾಕಿದ್ರೆ ಮಾತ್ರ ಉಬ್ಬುತ್ತೆ, ಇದು ಎಣ್ಣೆ ತೇಲಾಡೋವಾಗ ಹಾಕೋ ಹಾಗಿಲ್ಲ. ನೋಡಿ ಯಾವ ಥರ ಉಬ್ಬುತ್ತಾ ಇದೆ ಅಂತ ನೀವೇನೆ ನಿಮಗೆ ಅನಿಸ್ತಾ ಇರ್ಬೋದು ಸುಳ್ಳಂತ. ನೋಡಿ ಇದು 2 ಪದರು, ಅಂದರೆ 2 ಪದರ ಅಂದರೆ ಈ ಥರ ನೋಡಿ, ಈ ಥರ ಮಡಚಿರೋ ಚಪಾತಿ. ಒಂದೇ ಪದರು ಈ ಥರ ಮಡಚಿರೋದು, ಆದರೆ 2 ಪದರನ ಇದು ಬಿಡುತ್ತೆ ಫ್ರೆಂಡ್ಸ್. ನೋಡಿ ಚಪಾತಿ ನಿಮಗೆ ತೋರಿಸ್ತೀನಿ ನಾನು ಪದರ ಬಿಡೋದನ್ನು. ನೋಡಿ ಫ್ರೆಂಡ್ಸ್, ನನ್ನ ಕೈ ಸುಟ್ಟೇ ಹೋಯಿತು ಫ್ರೆಂಡ್ಸ್, ಅಷ್ಟು ಪದರ ಬಿಟ್ಟಿದೆ ಅದು. ಯಪ್ಪ ನೋಡಿ ಚಪಾತಿ ಮಹಿಮನೇ ಇಂಥದ್ದಿದೆ ನೋಡಿ ಫ್ರೆಂಡ್ಸ್. ಸುಟ್ಕೊಂಡ್ಬಿಟ್ಟೆ ಕೈಯನ್ನು, ಈ ಥರ ಉಗ ಬಡಿತಾ ಇದೆ. ಯಾಕೆ ಉಗ ಬಡಿತಾ ಇದೆ ಅಂತೀರಾ? ನೋಡಿ ಇಲ್ಲಿ ಪದರ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದು. ಅದಕ್ಕೋಸ್ಕರ ನಗೋ ಹಾಗೆ ಆಯ್ತು ಇದು. ವಿಡಿಯೋ ನೋಡೋರು ನಗ್ತಾರೋ ಅಥವಾ ನನ್ನ ಬೈತಾರೋ ಗೊತ್ತಿಲ್ಲ. ನೋಡಿ ಯಾವ ಥರ ಪದರ ಬಿಟ್ಟಿದೆ ನೋಡಿ. ಈ ಪದರ ಬಿಟ್ಟಿರೋದು ನನಗೆ ಇಲ್ಲಿ ಝಳ ಬಡಿತು ಫ್ರೆಂಡ್ಸ್, ಅದು ಉಗ ಬಡಿತು ನನಗೆ ಕೈಗೆ. ಕೈ ಸುಟ್ಟು ಬಿಡ್ತು ನಂದು. ಯಪ್ಪ
ನೋಡಿ ಇದು ಈ ಪದರ್ ಬಿಟ್ಟಿರೋ ಚಪಾತಿ ನನಗೆ ತುಂಬಾ ಬಿಸಿ ಚಟ್ಕೆ ಕೊಟ್ಬಿಡ್ತು ಫ್ರೆಂಡ್ಸ್ ಕೈಗೆ. ಹಬ್ಬಬ್ಬಬ್ಬಾ ಚಪಾತಿ ಮಾಡೋದು ಹುಷಾರಾಗಿರಪ್ಪ. ತುಂಬಾ ಕೊಟ್ಟು ಬಿಡ್ತು ಫ್ರೆಂಡ್ಸ್ ಕೈಗೆ. ನೋಡಿ ಫ್ರೆಂಡ್ಸ್ ಇಷ್ಟೊಂದು ಚಪಾತಿ ಬಂದಿದೆ, ಎಷ್ಟು ಸ್ಮೂತಾಗಿ ನೋಡಿ ಪದರ್ ಬಿಟ್ಟಿರುವಂತಹ ಚಪಾತಿ ಫ್ರೆಂಡ್ಸ್. ನೋಡಿ ಈ ಥರ ಪದರ್ ಬಿಟ್ಟಿದೆ. ಆಮೇಲೆ ಮೆತ್ತಗಾಗಿರುವಂಥ ಚಪಾತಿ ಕೂಡ ನಿಮಗೆ ನಾನು ತೋರಿಸ್ತೀನಿ. ಇದೆಲ್ಲ ಪದರ್ ಬಿಟ್ಟಿರೋದೇ ಇದೆ. ನೋಡಿ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಚಪಾತಿಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮತ್ತೆ ಏನೇನು ಭಾಜಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇವತ್ತು ಚಪಾತಿ, ಆಮೇಲೆ ಮೊಳಕೆ ಕಾಳು ಪಲ್ಯ. ಇದು ತೋರಿಸ್ತೀನಿ, ಇದು ಚೆನ್ನಾಗಿ ಬಂದಿದೆ. ಇದು ಮೊಳಕೆ ಕಾಳು ಪಲ್ಯ ಮಾಡಿದ್ದೀನಿ. ಇದು ಮೊಳಕೆ ಕಾಳು ಪಲ್ಯ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್ ಮೊಳಕೆ ಕಾಳು ಪಲ್ಯನ. ಅದರಲ್ಲಿ ಶಕ್ತಿ ಇರುತ್ತೆ, ಶಕ್ತಿ ಬರುತ್ತೆ ಕಾಳು ಪಲ್ಯ ಎಲ್ಲ ತಿಂದರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ನೋಡಿ ಇದು ನುಗ್ಗೆಕಾಯಿ ಸಾರು. ನೋಡಿ ನುಗ್ಗೆಕಾಯಿ ಸಾರು. ಇದಂತೂ ರೈಸ್. ಎಷ್ಟು ಇವತ್ತಿನ ಊಟಕ್ಕೆ ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ನೋಡಿ ಈ ಪಾತ್ರೆ ಎಲ್ಲ ತೊಳಿಬೇಕು, ಇಲ್ಲ ತೊಳೆದು ಕ್ಲೀನ್ ಮಾಡೋದು ಮತ್ತೆ ಸಿಗ್ತೀನಿ. ಬಟ್ಟೆ ಕೂಡ ಒಗೆಯೋದಿದೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಫ್ರೆಂಡ್ಸ್. ಮತ್ತು ಲೈವ್ ಕೂಡ ಬರ್ತೀನಿ ಫ್ರೆಂಡ್ಸ್. ನಾನು ಕೆಲಸ ಎಲ್ಲ ಆದಮೇಲೆ ನೀವು ಕೂಡ ಲೈವ್ ಬನ್ನಿ ಫ್ರೆಂಡ್ಸ್. ಇವತ್ತು ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡಾಯಿತು. ಬಟ್ಟೆ ಕೂಡ ಎಲ್ಲ ಹಾಕಿದೆ ಘಳಗೆ ಮಾಡಿ. ನೋಡಿ ಬ್ಯಾಗ್ ಇಟ್ಟಿದ್ದೀನಿ ಕೆಳಗಡೆ. ಇಲ್ಲಿ ಬಟ್ಟೆ ಎಲ್ಲ ತಗೊಂಡು ಹಾಕಿದೆ ಒಳಗೆ ಹೋಗಿ. ಇದು ನೋಡಿ ನೀರು ಕಾಯಿಸಿದ್ದು ಇದೇ ಜಾಗ, ಅದರಲ್ಲೇ ಇಟ್ಟಿದ್ದೀನಿ. ಪಾತ್ರೆಗಳಿಗೂ ಕೂಡ ಎಲ್ಲ ಒರೆಸ್ಕೊಂಡಿಟ್ಟೆ. ಆಮೇಲೆ ನೋಡಿ ಬಟ್ಟೆಗಳು ದಿನ ಹಾಕ್ಕೊಳ್ಳೋವಲ್ವ ಫ್ರೆಂಡ್ಸ್, ಅದೇ ಥರನೇ ಇಟ್ಟಿದ್ದೀನಿ. ಟೇಜ್ರಿ ಎಲ್ಲ ಇಲ್ಲ, ಅದಕ್ಕೆ ಇದೇ ಥರ ದಿನ ಹಾಕ್ಕೊಳ್ಳೋವು ಬಟ್ಟೆ ಡೈಲಿ ಬೇಕೇ ಆಗುತ್ತೆ. ಅದಕ್ಕೋಸ್ಕರ ಇದೇ ಥರನೇ ಇಟ್ಟಿರೋದು. ಜಾಸ್ತಿನ ಅಷ್ಟು ಚೆನ್ನಾಗಿ ಏನಿಟ್ಟಿಲ್ಲ, ಡೈಲಿ ಬೇಕಾಗು, ಅದಕ್ಕೋಸ್ಕರ ಅದೇ ಥರ ಇಟ್ಟಿರೋದು. ನೋಡಿ ಇದು ನಮ್ಮ ಆದಿ ತೊಗೊಂಡು ಮತ್ತೆ ಹೇಗೆ ಇಟ್ಟಿದ್ದಾನಂತ. ಮಕ್ಕಳು ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್. ಒಟ್ಟು ಚೆನ್ನಾಗಿ ಇಡೋದಕ್ಕೆ ಕೊಡೋದೇ ಇಲ್ಲ ಅವರು. ನೋಡಿ ಇವಂತೂ ಡೈಲಿ ಹಾಕೊಳ್ಳೋದು, ಅದಕ್ಕೆ ಇದೇ ಥರ ಹಾಕಿರೋದು. ಆಮೇಲೆ ನಮ್ಮ ಹಸ್ಬೆಂಡ್ ಬಟ್ಟೆಗಳು ಈ ಕಡೆ ಇದ್ದಾವೆ ನೋಡಿ ಫ್ರೆಂಡ್ಸ್, ಅವು ಆ ಥರ ಹಾಕಿದ್ದೀನಿ. ಆಮೇಲೆ ಮಕ್ಕಳ ಸ್ಕೂಲ್ ಬಟ್ಟೆಗಳು ಈ ಥರ ಹಾಕಿದ್ದೀನಿ. ನೋಡಿ ಇದು ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಆಗಿದೆ, ಇವಾಗ ಆಗಿಲ್ಲ, ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಡಬ್ಬಿಗಳಂತೂ ಇದು ಡೈಲಿ ಯೂಸ್ ಮಾಡೋದು ಇಷ್ಟಿದೆ. ಇದೆಲ್ಲನೂ ನಾನು ಡೈಲಿ ಒರೆಸ್ಕೊತೀನಿ ಫ್ರೆಂಡ್ಸ್. ಬೇಕಾದಷ್ಟು ಲೇಟ್ ಆದರೂ ಪರವಾಗಿಲ್ಲ, ಒರೆಸ್ಕೊತೀನಿ. ಇದು ಕೂಡ ನೀರೆಲ್ಲ ಖಾಲಿಯಾಗಿತ್ತು ಫ್ರೆಂಡ್ಸ್. ಫಿಲ್ಟರ್ ನೀರು ತರಬೇಕಿತ್ತು, ಇವಾಗ ಇದೆ ಅಷ್ಟು ತುಂಬಿದ್ದೀನಿ. ಇಲ್ಲೇ ಇದು ತರಕಾರಿ ಅಂತ ತಂದಿದ್ದಲ್ವ ಫ್ರೆಂಡ್ಸ್ ನಿನ್ನೆ, ಸಂತೆಯಿಂದ ಅದೆಲ್ಲ ನೆಟ್ಟಿಗೆ ಮಾಡಬೇಕಿತ್ತು ಫ್ರೆಂಡ್ಸ್. ನೋಡಿದ್ದಿಲ್ಲ, ನಿನ್ನೆ ತಂದಿದ್ದೀನಿ. ಕರಿಬೇವು, ಬದನೆಕಾಯಿ, ಟೊಮ್ಯಾಟೊ ಎಲ್ಲ ತಂದಿದ್ದೀನಿ. ಸೊಪ್ಪು ತಂದಿದ್ದೀನಿ ಫ್ರೆಂಡ್ಸ್, ಪಾಲಕ್ ಸೊಪ್ಪು. ಇದನ್ನೆಲ್ಲ ಬಿಡಿಸ್ಬೇಕು ಫ್ರೆಂಡ್ಸ್. ಇವಾಗ ಸಂಜೆ ಅಥವಾ ನಾಳೆ ಭಾಜಿ ಮಾಡೋದಕ್ಕೆ ಬೇಕು, ಅದಕ್ಕೋಸ್ಕರ ಇದು ಸೊಪ್ಪೆಲ್ಲ ಬಿಡಿಸ್ಬೇಕು. ಇದನ್ನು ಕ್ಲೀನ್ ಮಾಡಿಡಬೇಕು, ಸೊಪ್ಪು ಬಿಡಿಸಿ.
ಇನ್ನು ಇದು ಕೆಳಗಿರೋದೆಲ್ಲ ಇದಂತೂ ಈ ಥರ ಇಟ್ಟಿದ್ದೀನಿ, ಡೈಲಿ ಬೇಕಾಗೋದು ಇದೆಲ್ಲ ಅಂತ. ನೋಡಿ ಇದಂತೂ ಎಲ್ಲ ಈ ಥರ ಕ್ಲೀನ್ ಮಾಡಿ ಒರೆಸಿದ್ದೀನಿ. ಇವಾಗ ಮತ್ತು ಏನಂದರೆ ನಾನು ಟೀ ಮಾಡೋದಕ್ಕೆ ಬೆಳಗ್ಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ನನಗೆ ತಲೆಯಲ್ಲೇ ಇಲ್ಲ, ಹಾಲೇ ತರಿಸಿಲ್ಲ ನಾನು. ಹಾಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನೆನಪಾಯ್ತು ನನಗೆ ಹಾಲೇ ತರಿಸಿಲ್ಲ ಅಂತ. ಅದರೊಳಗೆ ಬಿಸಿಲಲ್ವ ಇವಾಗ ಫ್ರೆಂಡ್ಸ್, ಜಾಸ್ತಿ ಬಿಸಿಲು. 3-4 ಟೈಮ್ ಕಾಯಿಸಿದ್ರು ಕೂಡ ಹಾಲು ನಿಲ್ತಾನೇ ಇಲ್ಲ, ಅಂದರೆ ತಾಳ್ತಾನೇ ಇಲ್ಲ, ಅದು ಬರೀ ಕೆಟ್ಟು ಹೋಗ್ತಾಯಿದೆ, ಮೊಸರು ಥರ ಆಗ್ತಾಯಿದೆ ಅದು. ಅದಕ್ಕೋಸ್ಕರ ನಾನು ಹಾಲು ತರಿಸಲೇ ಇಲ್ಲ, ನೆನಪೂ ಇಲ್ಲ ನನಗೆ, ಹಾಲು ತರಿಸಲೇ ಇಲ್ಲ. ಅದಕ್ಕೋಸ್ಕರ ನೋಡಿ ಇವತ್ತು ಬ್ಲ್ಯಾಕ್ ಟೀ ಕೊಡೋ ಪರಿಸ್ಥಿತಿ ಬಂದಿದೆ. ನಾನು ಯಾವತ್ತೂ ಕೂಡ ಕುಡಿಯಲ್ಲ, ಆದರೆ ಬ್ಲ್ಯಾಕ್ ಟೀ ಕುಡಿಬೇಕಂತೆ ಫ್ರೆಂಡ್ಸ್. ಅದಕ್ಕೆ ಪಿತ್ತ, ನಮ್ಮ ಕಡೆ ಪಿತ್ತ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್, ಬಿಸಿಲು ಜಾಸ್ತಿ, ಆಮೇಲೆ ಮನುಷ್ಯರಿಗೆ ಪಿತ್ತ ಕೂಡ ಜಾಸ್ತಿ ಆಗುತ್ತೆ. ಅದು ಈ ಥರ ಕರಿ ಟೀ ಮಾಡ್ಕೊಂಡು ಕುಡಿದ್ರೆ ಪಿತ್ತ ಇರಲ್ವಂತೆ ಫ್ರೆಂಡ್ಸ್. ಈ ಥರ ಕರಿ ಟೀ ಕುಡಿಬೇಕಂತೆ. ಅದಕ್ಕೋಸ್ಕರ ನನಗೆ ಕರಿ ಟೀ ಅಂದರೆ ನನಗೇನು ಬೇಡ ಅಂತ ಅನಿಸಲ್ಲ, ಬೇಕಂತ ಅನಿಸುತ್ತೆ. ಯಾಕಂದರೆ ಟೀ ಅಂದ್ರೇ ನನಗೊಂದು ತುಂಬ ಇಷ್ಟ, ಪಂಚಪ್ರಾಣ ನನಗೆ. ಊಟ ಬಿಟ್ಟರು ಕೂಡ ಟೀ ಬಿಡಲ್ಲ ನಾನು, ಆ ಥರ ಟೀ ಕುಡಿತೀನಿ. ಈಗ ವೈಟ್ ಟೀ ಇಲ್ಲ ಅಂದರೂ ನೋಡಿ ಫ್ರೆಂಡ್ಸ್, ನೀವು ನಗ್ತೀರ ನನ್ನ ನೋಡಿ, ನಾನು ಹೇಳೋದು ನೋಡಿ. ಕರಿ ಟೀ ಕುಡಿತಾಯಿದ್ದೀನಿ ನೋಡಿ ನಾನು. ನನಗೆ ಒಟ್ಟಿನಲ್ಲಿ ಕರಿ ಟೀ ಆಗಲಿ ವೈಟ್ ಟೀ ಆಗಲಿ ಬೇಕೇ ಬೇಕು ಫ್ರೆಂಡ್ಸ್. ಒಂದಿನ ಟೀ ಕುಡಿಲಿಲ್ಲ ಅಂದರೆ ನನಗೆ ಒಟ್ಟಿನಲ್ಲಿ ನನಗೆ ಏನೋ ಒಂದು ಮರ್ತ ಹಾಗೆ ಆಗುತ್ತೆ. ಕರಿ ಟೀ ಆದರೂ ಕುಡಿಲೇಬೇಕು ನನಗೆ. ನೋಡಿ ಕರಿ ಟೀ ಕುಡಿತಾಯಿದ್ದೀನಿ ಫ್ರೆಂಡ್ಸ್, ಬನ್ನಿ ಕರಿ ಟೀ ಕುಡಿಯೋಣ ಎಲ್ಲರೂ ಕೂಡ. ನನ್ನ ಮಗನಿಗೆ ಮತ್ತು ಮಗಳಿಗೆ ಕರಿ ಟೀ ಬೇಡವಂತೆ ಅವ್ರಿಗೆ. ಅವ್ರು ಹೋದರು, ಇನ್ನು ಸಂಜೆ 6 ಗಂಟೆ ತನಕ ಅವ್ರು ನಿಲ್ತಾರೆ. ಸಂಜೆ 6 ಗಂಟೆ ಆದಮೇಲೆ ಟೀ ಅವ್ರಿಗೆ ಮಾಡಿಕೊಡ್ಲೇಬೇಕು. ಟೀ ಅವರು ಕುಡಿತಾರೆ. ನನ್ನ ಮಗನಿಗಂತೂ ಟೀ, ಅವನು ನನ್ನ ಥರಾನೇ ಬರೀ ಟೀನೇ ಕುಡಿತಾನೆ, ಕುಡಿಬೇಡ ಅಂದ್ರೂ ಅವನು ಕೇಳಲ್ಲ. ಅವನಿಗೆ ವೈಟ್ ಟೀ ಬೇಕು ಫ್ರೆಂಡ್ಸ್. ಹಾಲು ತಂದಮೇಲೆ ಅವ್ನು ಟೀ ಮಾಡಿಕೊಡ್ತೀನಿ. ಆದರೆ ನನಗೆ ಬ್ಲ್ಯಾಕ್ ಟೀ ಇದ್ದರೂ ಕೂಡ ನಡೆಯುತ್ತೆ. ನಾನೇನು ಡೈಲಿ ಕುಡಿಯೋಲ್ಲ, ಆದರೆ ಈ ಥರ ಯಾವಾಗಲಿದ್ದರೂ ಹಾಲು ಇಲ್ಲದೆ ಇರುವಾಗ ನಾನು ಕುಡಿತೀನಿ ಫ್ರೆಂಡ್ಸ್. ಏನು ಹಾಲಿಲ್ಲ ನನಗೆ ಟೀ ಬೇಡ ಅಂತ ಅನ್ನಲ್ಲ, ನಾನು ಕುಡಿತೀನಿ. ಯಾಕಂದರೆ ನಾನು ಟೀ ಪ್ರಿಯಳು ಫ್ರೆಂಡ್ಸ್, ನನಗೆ ಟೀ ಬೇಕೇ ಬೇಕು. ಈ ಥರ ಬ್ಲ್ಯಾಕ್ ಟೀ ನಾನು ಕುಡಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬನ್ನಿ ಎಲ್ರಿಗೂ ಕೂಡ ಟೀನ ಕುಡಿಯೋಣ, ಕರಿ ಟೀ, ಬ್ಲ್ಯಾಕ್ ಟೀ. ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಮ್ಮಂಥ ಬಡವರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವಷ್ಟೇ ಅಲ್ಲ, ನಮ್ಮಂಥ ಎಷ್ಟೋ ಬಡವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇಲ್ಲ ನೋಡಿ, ಲೈವ್ ಕೂಡ ನಾನು ಬರ್ತೀನಿ, ಲೈವ್ ಕೂಡ ಬನ್ನಿ, ಸಪೋರ್ಟ್ ಮಾಡಿ. ಶಾರ್ಟ್ ವಿಡಿಯೋ ಹಾಕ್ತೀನಿ. ಈ ಸದ್ಯದಲ್ಲಿ ಶಾರ್ಟ್ ವಿಡಿಯೋ ಹಾಕಿಲ್ಲ, ಲೈವ್ ಜಾಸ್ತಿ ಬರ್ತಾಯಿದ್ದೀನಿ. ಆಮೇಲೆ ವಿಡಿಯೋಗಳು ಕೂಡ ಲಾಂಗ್ ವಿಡಿಯೋ ಕೂಡ ಒಂದೊಂದು ಸ್ವಲ್ಪ ಬಿಡ್ತಾಯಿದ್ದೀನಿ. ಯಾವಾಗಲಾದರೂ ಒಂದು 1-2-3 ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ, ಏನು ಅಂತ ನಿಮ್ಮ ಅನಿಸಿಕೆನ ಹೇಳಿ ಫ್ರೆಂಡ್ಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಮುಂದಿನ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.